ನಾನು ಫಸ್ಟ್ ಟೈಮ್ ಗುರುಗಳ ವಿಡಿಯೋ ನೋಡಿದ್ದಾಗ ನನಗೆ ತುಂಬಾ ಸಾಲ ಇತ್ತು. ಸೊ ಆ ಸಾಲದಲ್ಲಿ ನಂದು ಒಂದು ಸೈಟ್ ಇತ್ತು. ಆ ಸೈಟ್ ನ ಗುರುಗಳ ವಿಡಿಯೋ ಫಸ್ಟ್ ವಿಡಿಯೋ ನೋಡಿದ ತಕ್ಷಣ ಅವರು ಯಾವಾಗ ಅದೆಲ್ಲ ಟಾಯ್ಸು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಅಂತ ಅಂದ್ರು. ಅವಾಗ ಆನಂತರ ನಾನು ಅದನ್ನ ಸೇಲ್ ಮಾಡಕ್ ಒಪ್ಕೊಂಡೆ. ಸೇಲ್ ಮಾಡಿ ಅದನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೇಳಿ ಒಂದ್ 3 ಕಡೆ ಮಾಡಿದೆ. ಅದು ಎಲ್ಲೂ ಸೆಟ್ ಆಗ್ಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಲೋನ್ ಇತ್ತು. ಆ ಲೋನ್ ನಾನು ಇವಾಗ 20 lakhs ಕ್ಲಿಯರ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇವಾಗ ಲೈಫ್ ಇವ್ರು ಬಂದು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ತುಂಬಾನೇ ಚೆನ್ನಾಗಿದೆ ಲೈಫ್. ಡಿಫ್ರೆಂಟ್ ಅಂತಂದ್ರೆ ನೆಮ್ಮದಿ ಇರ್ಲಿಲ್ಲ. ಮೊದಲು ಅಳ್ತಾ ಇದ್ದೆ. ಮುಂಚೆ ಒಂದ್ ಮನೆ ಇತ್ತು, ಅದ್ರಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ, ದುಡ್ದಿದ್ ಯಾವ್ದು ನಿಲ್ತಾ ಇಲ್ಲ ಅಂತ. ಬಟ್ ಇವಾಗ ಎಲ್ಲ ಚೆನ್ನಾಗಿದ್ದೀವಿ. ಅಂದ್ರೆ ಸ್ವಲ್ಪ ಇವಾಗ ಒಂದು ಆಸ್ತಿ ವಿಚಾರದಲ್ಲಿ ಗುರುಗಳ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಸ್ವಲ್ಪ ಮುಂದೆ ಬಂದಿದೆ. ಕೇಸ್ ಹಾಕೊಂಡಿದೀವಿ. ತುಂಬಾನೇ ಚೆನ್ನಾಗಿದೆ. ನಮ್ಮಂತ ನಾವು ಆಕ್ಚುಲಿ ಓದಿರೋದು ನಾನು 10th, ಬಟ್ ತುಂಬಾನೇ ಚೆನ್ನಾಗಿದೆ. ತಿಳ್ಕೊಂಡು ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಮುಂದೆ ಬಿಸ್ನೆಸ್ ಮಾಡೋ ಪ್ಲಾನ್ಸ್ ಇದೆ. ನಾನು ಮಾಡ್ತಾ ಇದ್ದೀನಿ ಆಲ್ರೆಡಿ ಬ್ಯೂಟಿಷಿಯನ್. ನಾನು 16 ವರ್ಷದಿಂದ ಮಾಡಿದೀನಿ. ಬಟ್ ದುಡ್ದಿದ್ದೀನಿ ಚೆನ್ನಾಗಿ. ಆದ್ರೆ ನನ್ನ ಹತ್ರ ₹1 ನಿಂತಿರ್ಲಿಲ್ಲ. ಇವಾಗ ಪ್ರಯತ್ನ ಇನ್ನೂ ಜಾಸ್ತಿ ಪಡ್ಬೇಕು ಅಂತ ಒಂದು ಬುಕ್ ಮಾಡಿದೀನಿ. ಜಾಯಿನ್ ಆಗಕ್ ಬುಕ್ ಮಾಡಿದೀನಿ. ನಾನು ಮುಂಚೆನೆ ಒಂದ್ಸರಿ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅದು ಸ್ಟಾಪ್ ಮಾಡಿ ಇವರು ಆಫ್ಲೈನ್ ಸ್ಟಾರ್ಟ್ ಮಾಡಿ ಆನ್ಲೈನ್ ಮಾಡಿದ್ರು. ಆನ್ಲೈನ್ ನನ್ಗೆ ಏನಷ್ಟು ನಾನು ಓದಿಲ್ಲ ಅಲ್ಲ, ಅರ್ಥ ಆಗ್ತಾ ಇರ್ಲಿಲ್ಲ, ನಾನು ಜಾಯಿನ್ ಆಗಿರ್ಲಿಲ್ಲ. ಇವಾಗ ಆಫ್ಲೈನ್ ಅಂದಿದ್ದಕ್ಕೆ ಮತ್ತೆ ಜಾಯಿನ್ ಆಗಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಆಫ್ಲೈನ್ ಅಲ್ಲಿ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬಂದು ಕೇಳ್ತೀನಿ. ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊತೀನಿ. ಆನ್ಲೈನ್ ಅಲ್ಲಿ ಅಂತ ಅಂದ್ರೆ ಮೊಬೈಲ್ ಅಲ್ಲಿ ಕೇಳ್ತಾ ಇರ್ಬೇಕು. ನಾನು ಕೆಲಸ ಮಾಡ್ತಾ ಇರ್ತೀನಿ. ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಬಗ್ಗೆ ಕೇಳಬೇಕಂತ ಬುಕ್ ಮಾಡ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಹೌದು. ನಾನು ಡೈಲಿ ಅಫರ್ಮೇಷನ್ ಮಾಡ್ತೀನಿ. ನನಗೆ ಪ್ರತಿ ತಿಂಗಳು ನನಗೆ 3,000 ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಅರ್ಕೆ ಅಫರ್ಮೇಷನ್ ಮಾಡ್ತಾ ಇದ್ದೀನಿ. 3 ಲಕ್ಷ ಬೇಕು ಅಂತ ನನಗೆ ಪ್ಲಾನ್ ಇದೆ ತಲೆಯಲ್ಲಿ. ಬೇರೆ ಕಡೆ ಪಾರ್ಲರ್ ಮಾಡ್ಬೇಕು ದೊಡ್ಡದಾಗಿ ಅಂತ. ಆದ್ರೆ ಸ್ವಲ್ಪ ಭಯ, ಇಂಡೇಟ್ ಹೊಡಿತಾ ಇದ್ದೀನಿ. ಸೊ ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಇವಾಗ ಮಾಡಿದೀನಿ ವರ್ಕಿಂಗು. ನೆಕ್ಸ್ಟ್ ಇವಾಗ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಅನ್ಕೊಂತೀರಾ? 100% ಮಾಡ್ತೀನಿ. ಬಿಸ್ನೆಸ್ ಮಾಡ್ತೀನಿ ಬೇರೆ ಕಡೆ. ಈಗ ಮಾಡ್ತಿರೋದು ಸ್ವಲ್ಪ ಕಮ್ಮಿ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಆಸೆ ಇದೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಎಲ್ಲಿಂದ ಬರ್ತಿರೋದು? ವಿನ್ಯಾಸಕ್ಕೆ ಫಸ್ಟ್ ಕ್ಲಾಸ್ ಇದು ಸರ್? ಫಸ್ಟ್ ಕ್ಲಾಸ್ ಇಲ್ಲ ಸರ್, ಥರ್ಡ್ ಕ್ಲಾಸ್. ಹೆಲ್ತ್ ಇಶ್ಯೂ ಇಂದ ನಾನು ಹೊಸ್ಲಿ ಕ್ಯಾನ್ಸರ್ ಪೇಷಂಟ್. ಅವಾಗ ನಮ್ಮ ಮನೆಯವರು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಆಪರೇಷನ್ ಮಾಡಕ್ಕೆ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅವಾಗ ನನ್ಗೆ ಅಸಲು ಆಗ್ತಿರ್ಲಿಲ್ಲ ಮಾಡಕ್ಕೆ. ಆಮೇಲೆ ನಮ್ಮ ಮನೆಯವರೇ ನಾನೇ ಹೋಗ್ತೀನಿ ಫಸ್ಟ್, ನಿನ್ ಪರ ನಾನ್ ಮಾಡ್ಕೊತೀನಿ ಅಂತ ಹೇಳಿ ಅವರು ಕ್ಲಾಸ್ ಬರ್ತಾ ಇದ್ರು. ಅವರು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಮ್ಯಾಮ್? ಅವರು 9 ಸಲ ಅಟೆಂಡ್ ಮಾಡಿದ್ದಾರೆ. ಹೌದು ಸರ್. ಓಕೆ, ಸಕ್ಸಸ್ ಸಿಕ್ಕಿದೆ ಅವರಿಗೆ? ಸಿಕ್ಕಿದೆ ಸರ್. ಓಕೆ, ಏನ್ ಟ್ರೈ ಮಾಡಿದ್ದಾರೆ ಮ್ಯಾಮ್ ಅವರು? ಎಲ್ಲಾರು ಮಾಡಿದ್ದಾರೆ ಸರ್. ನಮ್ಗೆ ಹೆಲ್ತ್ ಬಗ್ಗೆ ಮಾಡಿದ್ದಾರೆ, ಹಣಕಾಸಿನ ಬಗ್ಗೆ. ನಮ್ಗೆ ತುಂಬಾ ಪ್ರಾಬ್ಲಮ್ ಇರೋದು. ಬಂತು ಎಂಡಿಂಗು ಅಂದ್ರೆ ನಾವ್ ಇನ್ನೊಬ್ರ ಹತ್ರ ಕೈ ಸಾಚೋ ಮಟ್ಟಕ್ಕೆ ಇದ್ದು. ಅವಾಗ ಈಗ ಆಪರೇಷನ್ ಮಾಡಿದಾಗಿಂದ ನಾವ್ ಇನ್ನೊಬ್ರು ಕೊಡೋ ತರ ಬೆಳಿತಾ ಇದೀವಿ. ಹೌದು ಸರ್. ರೀಸೆಂಟ್ ಆಗಿ 1 ಮಂತ್ ಆಯ್ತು ಟೀ ಹೋಟೆಲ್ ಓಪನ್ ಮಾಡಿದೀವಿ. ಹೊಸ ಹೋಟೆಲ್ ಮಾಡಿದೀವಿ ಸರ್. ರುಚಿ ತಾಟಿ ಬೆಲ್ಲಂ ಅಂತ ಕೊಟ್ಟಿಗೆ ಪಾಳ್ಯದಲ್ಲಿ ಮಾಡಿದೀವಿ ಸರ್. ಸೊ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಸರ್. ಕ್ಲಾಸ್ ಅಟೆಂಡ್ ಮಾಡಿದೀನಿ ಅಂದಿರಾ? ಗುರುಗಳ ಬಗ್ಗೆ ಒಂದೇನ ಹೇಳ್ಬೇಕು? ಗುರುಗಳಿಗೆ ನಾನು ಜೀವನ ಪೂರ್ತಿ ಕೃತಜ್ಞತೆಗಳು ಹೇಳ್ತೀವಿ ಸರ್. ನಮ್ಗೆ ಬೆಳಿಬೇಕು, ನಮ್ಗೆ ಒಬ್ರು ಹೆಲ್ಪ್ ಮಾಡ್ತಾರೆ, ನಮ್ಗೆ ಮಾಡ್ತಾರೆ ಅಂತ ನಾವ್ ಯಾರೋ ಅನ್ಕೊಂಡಿದ್ವಿ. ಯಾರು ನಮ್ಗೆ ಜೀವನದಲ್ಲಿ ಈ ತರ ಬರ್ಬೇಕು, ಈ ತರ ಇರ್ಬೇಕು ಅನ್ನೋದು ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಏನಿದ್ರು ನಾವು ದುಡಿಬೇಕು ಇಷ್ಟೇ ನಮ್ ಜೀವನ ಅನ್ಕೊಂಡು ಇದ್ರಲ್ಲಿ ನಮ್ಮ ಅದೃಷ್ಟಕ್ಕ ಗುರುಗಳನ್ನ ನಮ್ಗೆ ಭೇಟಿ ಆಗಿದ್ದಾರೆ. ನಾವು ಪರ್ಸನಲ್ ಆಗಿ ಗುರುಗಳನ್ನ ಭೇಟಿ ಮಾಡಿದ್ವಿ. ಏನು ಟೆನ್ಷನ್ ಮಾಡ್ಕೋಬೇಡಿ, ನೀವು ತುಂಬಾ ಚೆನ್ನಾಗಿರ್ತೀರಾ, ತುಂಬಾ ಆರೋಗ್ಯವಾಗಿರ್ತೀರಾ ಅಂತ ಗುರುಗಳ ಆಶೀರ್ವಾದ ಮಾಡಿದ್ರು. ನಾನು ಇವಾಗ ಟ್ರೀಟ್ಮೆಂಟ್ ಏನು ಇಲ್ಲ ಸರ್. ತುಂಬಾ ಚೆನ್ನಾಗಿದ್ದೀನಿ. ಆರೋಗ್ಯದಲ್ಲಾಗ್ಲಿ, ಹೆಲ್ತ್ ಅಲ್ಲಾಗ್ಲಿ, ಮನೆಯಲ್ಲಿ ದುಡ್ಡಿನ ವಿಷಯದಲ್ಲಾಗ್ಲಿ, ಮಕ್ಕಳಲ್ಲಾಗ್ಲಿ ನೆಗೆಟಿವ್ ಅನ್ನೋದಿಲ್ಲ ಸರ್. ಎಲ್ಲ ಪಾಸಿಟಿವ್ ಅಲ್ಲಿ ಇದೆ. ಹಾಗೆ ಇದೇ ಬರೋ 26ನೇ ತಾರೀಕು ಕೂಡ ಬಿಸ್ನೆಸ್ ವರ್ಕ್ಶಾಪ್ ನಡೆಸ್ಕೊಡ್ತಿದ್ದಾರೆ ಗುರುಗಳು. ಹೌದು ಸರ್. ಸೊ ಬುಕಿಂಗ್ ಮಾಡ್ಕೊಂಡಿದ್ದೀರಾ ಅದಕ್ಕೆ? ನಮ್ಮ ಮನೆಗೆ ಬರ್ತಿದ್ದಾರೆ ಸರ್. ಓಕೆ, ಮಾಡ್ಕೊಳ್ತೀರಾ? ಮಾಡ್ಕೊಂಡಿದ್ದೀವಿ. ಖಂಡಿತ ಹೆಲ್ಪ್ ಆಗುತ್ತೆ. ಖಂಡಿತ ಹೆಲ್ಪ್ ಆಗುತ್ತೆ ಸರ್. ನಾವು ಅಲ್ಲೇ 100 ಕೋಟಿ ಬಿಸ್ನೆಸ್ ಆಪ್ ಅಲ್ಲೂ ಮಾಡಿದೀವಿ. 2 ಸಲ ಪರ್ಸನಲ್ ಬಿಸ್ನೆಸ್ ಅಲ್ಲೂ ನೋಡ್ಕೊಂಡಿದೀವಿ ಸರ್. ಗುರುಗಳು ಫಾಲೋ ಮಾಡಿದಾಗಿಂದ ನಮ್ಗೆಲ್ಲ ಪಾಸಿಟಿವ್ ಆಗಿದೆ ಹೊರತು ನೆಗೆಟಿವ್ ಯಾವ್ದು ಇಲ್ಲ ಸರ್. ಜೀವನದಲ್ಲಿ ನಮಗೂ ಈ ತರ ಜೀವನ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಿದ್ದೆ ಗುರುಗಳಿಂದ ಸರ್. ಗುರುಗಳಿಗೆ ನಾನು ಚಿರಋಣಿ ಸರ್. ಇರೋ ಗಂಟ ನಾನು ಗುರುಗಳನ್ನ ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.